ಸ್ಯಾಂಡಲ್ವುಡ್ ಸಾರಥಿಯಿಂದ ಟೆಂಪಲ್ ರನ್ ಶುರುವಾಗಿದೆ. ಶಿವನ ದರ್ಶನದ ಬೆನ್ನಲ್ಲೇ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಕುಟುಂಬಸ್ಥರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿರುವಂತದ್ದು. ಇವತ್ತು ಆಷಾಢದ 2ನೇ ಶುಕ್ರವಾರ ಆದಂತಹ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೆ ತಮ್ಮ ಸಹೋದರ ದಿನಕರ್ ತೂಗುದೀಪ್ ಅವರ ಜೊತೆ ಸೇರಿ ದೇವಸ್ಥಾನಕ್ಕೆ ತೆರಳಿರುವಂತದ್ದು. ಕುಟುಂಬಸ್ಥರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ ದರ್ಶನ್ ಅವರು. ಕೇರಳದ ಕೊಟ್ಟಿಯೂರು ದೇವಾಲಯದಲ್ಲಿ ಕಾಣಿಸಿಕೊಂಡಿದ್ರು. ತಮ್ಮ ಕುಟುಂಬಸ್ಥರ ಜೊತೆ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ನಡೆಸಿದ್ರು. ವರ್ಷದಲ್ಲಿ 1 ತಿಂಗಳು ಮಾತ್ರ ತೆರೆದಿರುವಂತಹ ಶಿವನ ದೇವಸ್ಥಾನ. ನಟ ದರ್ಶನ್ ಅವರು ತೆರಳಿ ದೇವರ ದರ್ಶನವನ್ನ ಪಡೆದುಕೊಂಡಿದ್ರು. ದರ್ಶನ್ ಅವರನ್ನ ನೋಡ್ತಾ ಇದ್ದ ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಅವರ ಅಭಿಮಾನಿಗಳು ಹರ್ಷೋದ್ಗಾರದಿಂದ ಡಿಬಾಸ್ ಅಂತ ಕೂಗಿರುವಂತದ್ದು. ಚಾಮುಂಡೇಶ್ವರಿ ತಾಯಿ ದರ್ಶನವನ್ನ ಪಡೆದು ತದನಂತರ ವಾಪಸ್ಸಾಗಿದ್ದಾರೆ. ಪ್ರತಿ ಆಷಾಢ ಮಾಸದಲ್ಲಿ ದೇವಿಯ ದರ್ಶನವನ್ನ ಪಡೆದುಕೊಳ್ತಿರ್ತಾರೆ ದರ್ಶನ್ ಅವರು. ಹೋದ ಬಾರಿ ಜೈಲಿನಲ್ಲಿದ್ದಂತಹ ಕಾರಣ ದರ್ಶನಕ್ಕೆ ಆಗಿರ್ಲಿಲ್ಲ. ಈ ಬಾರಿ ಜೈಲಿನಿಂದ ಬಂದಿದ್ದಾರೆ. ತಮ್ಮ ಸಿನಿಮಾ ಕಾರ್ಯದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದು ಇವತ್ತು ಆಷಾಢದ 2ನೇ ಶುಕ್ರವಾರ. ಹಾಗಾಗಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ, ಪೂಜಾ ಕೈಂಕರ್ಯಗಳು ಹೇಗೆ ನಡೀತು, ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ವಿಶೇಷವಾಗಿ ಭೇಟಿ ನೀಡಿದ್ದು ಕೂಡ ಅಲ್ಲಿರುವಂತಹ ಅಭಿಮಾನಿಗಳಿಗೆ ಸಂತಸದ ಕ್ಷಣ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ ಏನು 2ನೇ ಆಷಾಢ ಶುಕ್ರವಾರದಂದು ಹೋದ ವಾರ ನಡೆದಂತಹ ಕೆಲವೊಂದಷ್ಟು ಲೋಪದೋಷಗಳನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪ್ರಾಮುಖ್ಯತೆಯನ್ನು ವಹಿಸಿತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೋದ ಬಾರಿ ಆದಂತಹ ಕೆಲವೊಂದಷ್ಟು ಮೂಲಭೂತ ಸೌಕರ್ಯಗಳ ತೊಂದರೆಯಿಂದಾಗಿ ಆದಂತಹ ಭಕ್ತಾದಿಗಳಿಗೆ ಆದಂತಹ ತೊಂದರೆಯನ್ನ ಈ ಬಾರಿ ಸರಿಪಡಿಸಿ ಹೋಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ಬಾರಿ ಜಿಲ್ಲಾಡಳಿತದ ಜೊತೆಯಲ್ಲಿ ಯದುವೀರ್ ಸಂಸದರಾದಂತಹ ಯದುವೀರ್ ಅವರು ಕೂಡ ನಿನ್ನೆ ಭೇಟಿಯನ್ನ ನೀಡಿ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಥವಾ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯಲು ಯಾವೆಲ್ಲ ಸವಲತ್ತುಗಳನ್ನ ನಿರ್ಮಾಣ ಮಾಡಿದರೆ, ಯಾವೆಲ್ಲ ಸವಲತ್ತುಗಳನ್ನ ಜಿಲ್ಲಾಡಳಿತ ನೀಡ್ತಾ ಇದೆ, ಹೇಗೆಲ್ಲ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ, ಸರತಿ ಸಾಲಿನಲ್ಲಿ ಯಾವ ರೀತಿ ಭಕ್ತಾದಿಗಳು ಹೋಗ್ಬೇಕು ಅಂತಕ್ಕಂಥ ವಿಚಾರವಾಗಿ ನಿನ್ನೆ ಸಂಸದರಾದಂತಹ ಯದುವೀರ್ ಅವರು ಕೂಡ ಭೇಟಿ ನೀಡಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಸೊ ಅದಕ್ಕೆ ತಕ್ಕಂತೆ ಈ ಬಾರಿ ಹೋದ ಬಾರಿ ಆದಂತಹ ಏನು ಕೆಲವೊಂದಷ್ಟು ಲೋಪದೋಷಗಳು ಈ ಬಾರಿ ಆಗ್ಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಸರಿಯಾದಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿತ್ತು. ಸೊ ಧರ್ಮ ದರ್ಶನವನ್ನು ಮಾಡಿದಂತ ಭಕ್ತಾದಿಗಳಿಗೆ ಮತ್ತೆ ಹಣವನ್ನು ಕೊಟ್ಟು ದರ್ಶನವನ್ನು ಮಾಡ್ತಕ್ಕಂತ ಭಕ್ತಾದಿಗಳಿಗೆ ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಸರತಿ ಸಾಲಿನಲ್ಲಿ ಜನರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಸೊ ಆ ಎಲ್ಲಾ ಸವಲತ್ತುಗಳು ಕೂಡ ಮೂಲಭೂತ ಸವಲತ್ತುಗಳು ಕೂಡ ಈ ಬಾರಿ ಅಚ್ಚುಕಟ್ಟಾಗಿ ನಡೀತು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಅದರ ಜೊತೆಯಲ್ಲಿ ತಾವು ಹೇಳಿದ ಹಾಗೆ ದರ್ಶನ್ ಅವರು ಈ ಬಾರಿ ತನ್ನ ಫ್ಯಾಮಿಲಿಯ ಸಮೇತ ತಾಯಿಯ ದರ್ಶನವನ್ನ ಪಡೆಯಲು ಬಂದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದಂತ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಏನು ದರ್ಶನ್ ಅವರನ್ನ ಜೈಕಾರವನ್ನ ಹಾಕುವುದರ ಮೂಲಕ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳಲ್ಲಿ ತಪ್ಪಾಯ್ತಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ದೇವಿಯ ದರ್ಶನವನ್ನ ಪಡೆಯಲು ಬಂದಂತ ದರ್ಶನ್ ಅವರಿಗೆ ದರ್ಶನ್ಗೆ ಜಯವಾಗಲಿ ಅಂತ ಘೋಷಣೆಗಳನ್ನ ಕೂಗುವುದರ ಮೂಲಕ ದೇವಿಗೆ ಎಲ್ಲಾದ್ರೂ ಲೋಪದೋಷಗಳು ಆಯ್ತಾ ಅಂತಕ್ಕಂಥದ್ದು, ಅದು ದೇವಾಲಯದ ಒಳಗಡೆ ಈ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕಂಥದ್ದು ರೂಪ. ಅದರ ಜೊತೆಯಲ್ಲಿ ಈ ಬಾರಿ ಆಷಾಢ ಶುಕ್ರವಾರ 2ನೇ ಆಷಾಢ ಶುಕ್ರವಾರವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದೆ, ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು ರೂಪ. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ದರ್ಶನ್ ಅವರು ಹೋದ ವರ್ಷ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನ ಅನುಭವಿಸ್ತಾ ಇದ್ರು. ಸಾಕಷ್ಟು ಪ್ರಯತ್ನವನ್ನ ಪಟ್ಟರು, ಹೊರ ಬರಬೇಕು ಅಂತ ಸಾಧ್ಯವಾಗಲೇ ಇಲ್ಲ. ಅಂತೂ ಇಂತೂ ಫೈನಲಿ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಆ ಒಂದು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನ ಎದುರಿಸಿ ತನ್ನ ಪತಿಯನ್ನ ಹೊರತರಬೇಕು ಅಂತ ಪ್ರಯತ್ನವನ್ನ ಪಟ್ಟರು. ಫೈನಲಿ ಹೊರ ತಂದಿದ್ದಾಯ್ತು. ಅದಾದ ನಂತರವಾಗಿ ಈ ಫ್ಯಾನ್ ಬೇಸ್ ಅನ್ನೋದಿರುತ್ತಲ್ಲ, ದರ್ಶನ್ ಅವರ ಅಭಿಮಾನಿಗಳಿರ್ತಾರಲ್ಲ, ಸಾಕಷ್ಟು ಜನ ಅವರನ್ನ ಡಿಬಾಸ್ ಅಂತ ಕರೀತಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕರೀತಾರೆ. ವಿವಿಧ ಹೆಸರಿನಲ್ಲಿ ಅವರ ಹರ್ಷೋದ್ಗಾರ ಕೂಡ ಮೊಳಗಿತ್ತು. ದೇವಿಯ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡಿ ದರ್ಶನ್ ಡಿಬಾಸ್ ಎನ್ನುವಂತಹ
ಕೆಲವೊಂದಿಷ್ಟು ಕೂಗುಗಳು ಅಂದ್ರೆ ದೇವಸ್ಥಾನದಲ್ಲಿ ಅದು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅಭಿಮಾನಿ ಅನ್ನುವಂಥದ್ದು ಎಲ್ಲಿದ್ರು ಕೂಡ ತಮ್ಮ ನೆಚ್ಚಿನ ನಾಯಕ ನಟನನ್ನ ನೋಡಿದ್ರೆ ಸಾಕು, ಆಲ್ಮೋಸ್ಟ್ ಅದೆಲ್ಲ ಕೂಡ ಆಗುವಂಥದ್ದೇ. ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಹೀರೋಗಳಿಗಿಂತ ಅತಿ ಹೆಚ್ಚಾಗಿ ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟ, ಏಕೈಕ ನಟ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ದರ್ಶನ್ ಒಬ್ರೆ. ಸೊ ಹಾಗಾಗಿ ದರ್ಶನ್ ಅವರನ್ನ ಕಂಡ್ರೆ ಸಾಕಷ್ಟು ಜನಕ್ಕೆ ಅಭಿಮಾನ ಇದೆ. ಈಗಲೂ ಕೂಡ ಅವರು ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ್ ಹೋಗಿ ಬಂದ್ರೂ ಕೂಡ ದರ್ಶನ್ ಅವರಿಗೆ ಅವರ ಮೇಲಿರುವಂತ ಪ್ರೀತಿ ಅಭಿಮಾನ ಮಾತ್ರ ಕಮ್ಮಿ ಆಗಿಲ್ಲ. ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಅದೇ ರೀತಿಯಾಗಿ ಅವರನ್ನ ಬಹಳ ಖುಷಿಯಿಂದ, ಬಹಳ ಸಂತೋಷದಿಂದ ಕರೆತರಲಾಗುತ್ತೆ. ನೋಡಿ, ದೇವಿಯ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಇವತ್ತು ದರ್ಶನ್ ಅವರ ದರ್ಶನ ಕೂಡ ಆಗಿ ಹೋಗಿದೆ.